ಮಂಜಿನ ನಗರಿ ಮಡಿಕೇರಿಯ ಪ್ರಸಿದ್ಧ ಪ್ರವಾಸಿ ತಾಣ ರಾಜಾಸೀಟ್ನಲ್ಲಿ ವರ್ಣಮಯ ಪುಷ್ಪಗಳ ದೃಶ್ಯ ಕಾವ್ಯವು ವಾರ್ಷಿಕ ಫಲಪುಷ್ಪ ಪ್ರದರ್ಶನದ ಮೂಲಕ ಅನಾವರಣಗೊಂಡಿದ್ದು, ಪುಷ್ಪ ಪ್ರೇಮಿಗಳನ್ನು ತನ್ನೆಡೆಗೆ ಸೂಜಿಗಲ್ಲಿನಂತೆ ಆಕರ್ಷಿಸ್ತಾ ಇದೆ. ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವದ ಸುಸಂದರ್ಭದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕಾ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಜನವರಿ 24ರಿಂದ 16ರವರೆಗೆ ಆಯೋಜಿತ ಫಲಪುಷ್ಪ ಪ್ರದರ್ಶನವನ್ನು ಶನಿವಾರ ಸಂಜೆ ಮಡಿಕೇರಿ ಶಾಸಕ ಡಾ. ಮಂತರಗೌಡ ಉದ್ಘಾಟಿಸುವ ಮೂಲಕ ಪುಷ್ಪ ಪ್ರದರ್ಶನದ ವೀಕ್ಷಣೆಗೆ ಅನುವು ಮಾಡಿಕೊಟ್ಟರು. ಈ ಸಂದರ್ಭ ನಗರಸಭಾ ಅಧ್ಯಕ್ಷೆ ಪಿ. ಕಲಾವತಿ, ಎಸ್ಪಿ ಆರ್.ಎನ್. ಬಿಂದುಮಣಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಹಲವು ಪ್ರಭೇದದ ಸಹಸ್ರಾರು ಪುಷ್ಪ ಷೋಡಶೆಯರ ಸಂಗಮವಾಗಿ ವರ್ಣ ವೈವಿಧ್ಯತೆಗಳಿಂದ ರಾಜಾಸೀಟು ಕಂಗೊಳಿಸ್ತಾ ಇದ್ದು, ವಾರಾಂತ್ಯವಾದ್ದರಿಂದ ಸಹಸ್ರಾರು ಸಂಖ್ಯೆಯ ಪ್ರವಾಸಿಗರು ರಾಜಾಸೀಟಿಗೆ ಭೇಟಿ ನೀಡಿ ಪ್ರಕೃತಿ ಸೌಂದರ್ಯದೊಂದಿಗೆ ವರ್ಣಮಯ ಪುಷ್ಪಗಳ ಸೌಂದರ್ಯವನ್ನು ಮನ ತುಂಬಿಕೊಳ್ತಾ ಇದ್ದಾರೆ. ವರ್ಣಮಯ ಪುಷ್ಪಗಳಿಂದ ರೂಪುಗೊಂಡ ಶ್ರೀ ಭಗಂಡೇಶ್ವರ ವಾರ್ಷಿಕ ಫಲಪುಷ್ಪ ಪ್ರದರ್ಶನದಲ್ಲಿ ವರ್ಷಂಪ್ರತಿ ಸಹಸ್ರಾರು ಪುಷ್ಪಗಳಿಂದ ಜಿಲ್ಲೆಯ ಪ್ರವಾಸಿ ತಾಣ ಶ್ರದ್ಧಾ ಕೇಂದ್ರಗಳನ್ನು ರಚಿಸುವುದು ಕಳೆದ ಕೆಲವು ವರ್ಷಗಳಿಂದ ವಾಡಿಕೆ ಎಂಬಂತಾಗಿದೆ. ಕಳೆದ ಸಾಲಿನಲ್ಲಿ ಶ್ರೀ ಓಂಕಾರೇಶ್ವರ ದೇಗುಲ ಪುಷ್ಪಗಳಿಂದ ಅತ್ಯಾಕರ್ಷಕವಾಗಿ ಮೂಡಿಬಂದಿದ್ರೆ, ಈ ಬಾರಿ ಕಾವೇರಿಯ ತ್ರಿವೇಣಿ ಸಂಗಮ ಕ್ಷೇತ್ರವಾದ ಭಾಗಮಂಡಲದ ಶ್ರೀ ಭಗಂಡೇಶ್ವರ ದೇವಸ್ಥಾನ ಪುಷ್ಪಗಳಿಂದ ಮೈತಳೆದು ನೋಡುಗರನ್ನ ಮೂಕ ವಿಸ್ಮಯಗೊಳಿಸಿದೆ. ಶ್ರೀ ಭಗಂಡೇಶ್ವರ ದೇವಸ್ಥಾನದ ಕಲಾಕೃತಿ 35 ಅಡಿ ಎತ್ತರ, 18 ಅಡಿ ಉದ್ದ, 23 ಅಡಿ ಅಗಲವಾಗಿದ್ದು, ದೇಗುಲದ ಕಲಾಕೃತಿಯಿಂದ ವಿವಿಧ ವರ್ಣಗಳ ಗುಲಾಬಿ, ಸೇವಂತಿಗೆ, ಆಸ್ಟರ್ ಜಾತಿಯ ಹೂಗಳಿಂದ ಅತ್ಯಾಕರ್ಷಕವಾಗಿ ಸಜ್ಜುಗೊಳಿಸಲಾಗಿದೆ. Ladies first. ನಗರದ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ನಮ್ಮ ಇತಿಹಾಸದ ರಾಜಾಸೀಟ್ ಏನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ವತಿಯಿಂದ ನಮಗೇನು ಫ್ಲವರ್ ಶೋ ವರ್ಷ ಅದ್ಭುತವಾಗಿ ಫ್ಲವರ್ ಶೋ ಮಾಡೋಂಥ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ವತಿಯಿಂದ ಇವತ್ತು ರಾಜಾಸೀಟಲ್ಲಿ ನಮಗೆ ಎಲ್ಲರೂ ಒಂದು ಉದ್ಘಾಟನೆ ಕಾರ್ಯಕ್ರಮ ಕರೆದಿದ್ದಾರೆ. ಇದೇನು ರಿಪಬ್ಲಿಕ್ ಡೇ ಅಂಗವಾಗಿ ಏನು ಲಾಲ್ಬಾಗ್ ಫ್ಲವರ್ ಶೋ ನಡೆಯುವಂಥ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ಇಲ್ಲೂ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷದ ಮೇನ್ ಥೀಮ್ ಆಗಿರೋದು ಭಗಂಡೇಶ್ವರ ಟೆಂಪಲ್ ಒಂದು ಥೀಮ್ ಇಟ್ಕೊಂಡು ಇವತ್ತು ನಮ್ಮ ಎಸ್ ಪಿ ಅವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಧರ್ಮಜನವರು, ಮೈನಣ್ಣವರು, ಕುಶಲಪ್ಪನವರು, ನಮ್ಮ ಪ್ರಕಾಶಣ್ಣ ಕೂಡ ಅಧ್ಯಕ್ಷರು, ಪ್ಲಸ್ ಎಲ್ಲ ಮೂಡ ಅಧ್ಯಕ್ಷರು, ರಾಜೇಶಣ್ಣ, ಆ ವಿಚಾರದ ಎಲ್ಲ ಗ್ರಾಮಸ್ಥರು. ನಮಗೇನು ಖುಷಿ ಅಂತಂದರೆ ನೀವು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರೆದಂಥ ಸಂದರ್ಭದಲ್ಲಿ ನಾವು ಸೇರ್ಕೋತೀವಿ. ಇಲ್ಲಾಂದರೆ ಸಾವಿರ ಜನ ಹೊರಗಡೆ ಬಂದು ಅಂದರೆ ಟೂರಿಸ್ಟ್ಗಳು ಬಂದು ಈ ಫ್ಲವರ್ ಶೋ ಪ್ರದರ್ಶನೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಫ್ಲವರ್ ಶೋಗಳು ನಿರಂತರವಾಗಿ ಯಾಕೆ ಅಂತಂದರೆ ಬರೀ ನಮ್ಮ ನೇಚರ್ ಇದೆಯಲ್ಲ, ನಮ್ಮ ಪ್ರಕೃತದಲ್ಲಿ ಇಟ್ ಈಸ್ ದ ಮೋಸ್ಟ್ ಫೈನೆಸ್ಟ್ ಕ್ರಿಯೇಷನ್ ಅಂತ ನನ್ನ ಅಭಿಪ್ರಾಯ. ಯಾಕೆ ಹೇಳ್ತೀನಿ ಅಂತಂದರೆ ಆ ಕಲರ್ ಇರ್ಬೋದು, ಆ ಸ್ಮೆಲ್ ಅಂದರೆ ಫ್ರೇಗ್ರೆನ್ಸ್ ಇರ್ಬೋದು. ಅದೇ ರೀತಿಲಿ ಒಂದು ಹೂವನ್ನು ಬೆಳೆಸೋಕ್ಕೆ ಯಾವ ಮಟ್ಟಕ್ಕೆ ಕಷ್ಟಪಡಬೇಕು ನಮ್ಮ ರೈತರುಗಳಿರ್ಬೋದು, ಇಲ್ಲಾಂದರೆ ನಮ್ಮ ಗಾರ್ಡನಲ್ಲಿ ಬೆಳೆಸೋಂಥ ನಮ್ಮ ಯಾರು ನಾಗರಿಕರಿಗೆ ಆ ಕಷ್ಟ ನಮಗೆ ಗೊತ್ತು. ಯಾವ ವಿಚಾರದಲ್ಲಿ ಇದು ಅದ್ಭುತವಾಗಿ ಒಂದು ಪ್ರದರ್ಶನೆ, ಈ ಪ್ರದರ್ಶನೆಯ ಮುಖಾಂತರ ನಮ್ಮ ಜೀವನದಲ್ಲಿ ಒಂದು ಕಲರ್ ಬರಲಿ, ಒಂದು ರೀತಿಲಿ ಒಳ್ಳೆ ಫ್ರೇಗ್ರೆನ್ಸ್ ಆಗಿ ಬರಲಿ ಅಂತ ಈ ಫ್ಲವರ್ ಶೋ ಪ್ರತಿ ಮನೆಯಲ್ಲಿ ಆದಷ್ಟು ನಾವು ಈ ಥರ ಇಲ್ಲಿ ಹೈಫೈ ಫ್ಲವರ್ಸ್ನ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಮಾತ್ರ ನಮ್ಮ ಮನೆಗಳಲ್ಲಾದರೂ ಒಂದು ಸಣ್ಣ ಗಾರ್ಡನಲ್ಲಿರೋದು, ಪಾಟಲ್ಲಿರ್ಬೋದು, ಇವರು ನಮ್ಮ ಅದ್ಭುತವಾಗಿ ಕಲೀಲಿಕ್ಕೆ ಒಂದು ಅವಕಾಶ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನೀವು ಬರೀ ನಿಮ್ಮ ವ್ಯಾಪ್ತದಲ್ಲಿ ಸೀಮಿತ ಮಾಡ್ಕೊಳಕ್ಕೆ ಹೋಗಬೇಡಿ. ಇಡೀ ಮಡಿಕೇರಿ ಟೌನ್ನ ಅಲಂಕಾರ ಮಾಡಲಿಕ್ಕೆ ಬರೋಂಥ ವರ್ಷದಲ್ಲಿ ಒಂದು ಜವಾಬ್ದಾರಿ ತೊಗೋಬೇಕು. ಆಮೇಲೆ ಕೆಲವು ವೇಕೆಂಟ್ ಪ್ಯಾಚ್ಗಳು ಇನ್ನೂ ಇದೆ, ಆ ವೇಕೆಂಟ್ ಪ್ಯಾಚ್ಗಳನ್ನ ಅದ್ಭುತವಾಗಿ ಮಾಡಬೇಕು. ಇವ್ರು ಏನು ಮಾಡೋರು ಅಂತಂದರೆ ಕಷ್ಟಪಟ್ಟು ಮುಂಚೆ ಏನು ಮಾಡ್ತಿದ್ರು, ಲಾಲ್ಬಾಗಿಂದ ಮೈಸೂರಿಂದ ಡಿಪಾರ್ಟ್ಮೆಂಟಿಂದ ತರೋಕ್ಕೆ ಪ್ರಯತ್ನ ಮಾಡ್ತಿದ್ರು. ಈ ಸಲ ನನಗೆ ಗೊತ್ತಿರೋಂಗೆ ಆದಷ್ಟು ಇಲ್ಲೇ ಬೆಳೆಸೋರೆ ಅಂತ ನನ್ನ ಅಭಿಪ್ರಾಯ ಮಾತ್ರ. ಯಾಕೆಂತಂದರೆ
ಇಲ್ಲಿ ಬೆಳೆಯೋಂಥ ಗಿಡಗಳು ಬೆಂಗಳೂರಲ್ಲಿ ಬೆಳೆಯಲ್ಲ, ಬೆಂಗಳೂರಲ್ಲಿ ಬರೋಂಥ ಬೆಳೆಯೋಂಥ ಗಿಡಗಳು ಇಲ್ಲಿ ಬೆಳೆಯಲ್ಲ. ಆ ವಿಚಾರದಲ್ಲಿ ಸ್ಥಳೀಯಗೆ ನಾವು ಈ ಫ್ಲವರ್ ಶೋನ ನಮ್ಮ ವೀಕ್ಷಕರ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಚ್ಛತೆ ಕಾಪಾಡಿಕೊಂಡು ಈ ಕಾರ್ಯಕ್ರಮ ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿನ ಎಲ್ಲ ಸಿಬ್ಬಂದಿಗಳು ಕಷ್ಟಪಟ್ಟು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಅವ್ರಿಗೆ ಈ ಕಾರ್ಯಕ್ರಮದ ಮುಖಾಂತರ ಒಳ್ಳೆಯದಾಗಲಿ. ಯಾಕೆಂತಂದರೆ ಕಲರ್ ತರೋಂಥ ಕೆಲವು ಟೈಮಲ್ಲಿ ನೀವೇನೆ, ಇನ್ನು ನಾವು ನಿರಂತರವಾಗಿ ನಮ್ಮ ಜೀವನದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟೇ ನೋಡ್ತಾ ಇದ್ದೀವಿ. ಆ ವಿಚಾರದಲ್ಲಿ ಈ ರೀತಿಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಗಳು ಆಗಬೇಕು ಅಂತ ಖುಷಿ. ನಮ್ಮ ರಾಜಾ ಸೀಟಲ್ಲಿ ವರ್ಷ ಮಾಡ್ತಾಯಿದ್ರೆ ಬರೋಂಥ ವರ್ಷ ಇನ್ನೂ ಅದ್ಭುತವಾಗಿ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ವಿಶೇಷವಾಗಿ ಒಂದು ನಿಮಿಷ ನಾನು ಮುಗ್ದಿಲ್ಲ. ವಿಶೇಷವಾಗಿ ನಮ್ಮ ಸರ್ಕಾರದ ವತಿಯಿಂದ ಏನು 2 ಕ್ಯಾಂಟೀನನ್ನು ಅಂದರೆ ಕಾಂಪೌಂಡ್ ಒಳಗೆ, ಕ್ಯಾಂಟೀನ್ ಒಳಗೇನೆ, ಅಂದರೆ ಇಲ್ಲಿ ಒಂದು ಕ್ಯಾಂಟೀನ್ಗೂ ಆಯೋಜನೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಟಾಯ್ ಟ್ರೈನು ಬರೋಂಥ ದಿವಸಗಳು ಏನು ಪುಟಾಣಿ ಎಕ್ಸ್ಪ್ರೆಸ್ ಅಂತ ನಾವು ಚಿಕ್ಕ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಅದನ್ನು ರಿವೈವ್ ಮಾಡೋಕ್ಕೆ ನಾವು ಈ ಫೈನಾನ್ಷಿಯಲ್ ಇಯರಲ್ಲಿ ತೊಗೋತೀವಿ ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡಿದ್ರಿ ಫ್ಲವರ್ ಶೋ, ಹೇಗೆ ಅನ್ನಿಸ್ತದೆ ಎಲ್ಲ ನೋಡಿ? ನಾವು ಇನ್ನೂ ನೋಡಿಲ್ಲ ಫುಲ್ಲಾಗಿ, ಸ್ಟಾರ್ಟಿಂಗ್ ನೋಡ್ದೋ ಮಾತ್ರ ನಾವು ಹೇಳ್ತೀವಿ ಅಂತಂದರೆ ನಾವು ಹೇಗೆ ಹೇಳ್ತೀವಿ, ಅದ್ಭುತವಾಗಂಥ ಕಾರ್ಯಕ್ರಮ ಇದು. ನೀವು ಹೇಳ್ದಂಗೆ ನೀವು ಬರೀ ನಾವು ಭಾಷಣ, ರಾಜಕೀಯದ ಭಾಷಣ, ಈ ಭಾಷಣ, ಆ ಭಾಷಣ, ಸಾರ್ವಜನಿಕ ನೀವು ಹೇಳ್ದಂಗೆ ಅದು ವಿತ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈ ಥರದ್ದು ಬಂದಾಗ ನೀವು ಹೇಳ್ದಂಗೆ ಒಂದು ಬ್ಲಿಸ್ಫುಲ್ ಜಾಗ ಅಂತ ನನ್ನ ಅಭಿಪ್ರಾಯ. ನಾವು ಲಾಲ್ಬಾಗ್ ಹೆಂಗೆ ಹೋಗ್ತೀವಿ, ಇಲ್ಲೂ ನೀವು ನಿಮ್ಮಿಂದನಾದರೂ ವರ್ಷಕ್ಕೆ ಒಂದು ಸಲ ಬರ್ತಾಯಿದ್ದೀವಿ. ಈಗ ಮಿನಿಸ್ಟ್ರ್ 26ನೇ ತಾರೀಕು ಬಂದರೆ ಅವ್ರ ಜೊತೆ ಒಂದು 5 ನಿಮಿಷ ಸಿಗ್ತದೆ. ಇಲ್ಲಾಂದರೆ ನಾವು ಬರಲಿಕ್ಕೆ ನಾವೇ ಟೈಮ್ ಮಾಡ್ಕೊಳ್ಳಲ್ಲ. ಮಾತ್ರ ಈ ಥರ ನೇಚರು, ಈ ಥರ ಪ್ರಕೃತಿ ಎಲ್ಲೂ ಸಿಕ್ಕಲ್ಲ. ಅದು ರಾಜಾ ಸೀಟ್ ಅಂತ ಅದ್ಭುತವಂಥ ಜಾಗ. ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರೀ ಒಂದೇ ದಿವಸಕ್ಕೆ ಆಗಬಾರ್ದು, ವರ್ಷಾಂತಪೂರ್ತಿ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಪುಷ್ಪ ಪ್ರದರ್ಶನದಲ್ಲಿ ಕನ್ನಡ ಭಾಷೆಯ ಅತ್ಯುನ್ನತ ಸುಂದರವಾದ ಅಕ್ಷರಗಳಿಂದ ಹೂವಿನಿಂದ ರಚನೆ ಮಾಡಲಾಗಿದ್ದು, ಪುಷ್ಪಗಳಿಂದ ರಚಿತ ಸ್ವರಾಕ್ಷರಗಳು ಕನ್ನಡ ಅಭಿಮಾನವನ್ನು ಪ್ರೇರೇಪಿಸುವಂತಿವೆಯಾದರೆ ಸಂಗೀತ ಕಲಾಕೃತಿಗಳಾದ ತಬಲಾ, ಪಿಯಾನೋಗಳು ವಿವಿಧ ಬಣ್ಣಗಳ ಗುಲಾಬಿ, ಸೇವಂತಿಗೆ, ಆಸ್ಟರ್ ಹೂಗಳಿಂದ ರೂಪು ತಳೆದಿದ್ದು ಹೃನ್ಮನವನ್ನು ಸೂರೆಗೊಳ್ತಾ ಇದೆ. ಫ್ಲವರ್ ಶೋಗೆ ಬಂದಿದ್ದೀವಿ ಇವತ್ತು. ನಾವು ಸೋಮವಾರಪೇಟೆಯಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಎಲ್ಲ ಎಲ್ಲ ಥರ ಫ್ಲವರ್ಸ್ ಇದೆ. ಆಮೇಲೆ ತುಂಬ ವಿಸಿಟರ್ಸ್ ಅಟೆಂಡ್ ಮಾಡ್ತಿದ್ದಾರೆ. ಯಾಕೆಂದರೆ ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಕಡೆಯಿಂದ ವಿಸಿಟರ್ಸ್ ಬರ್ತಾಯಿದ್ದಾರೆ. ಎಲ್ಲ ಫ್ಲವರ್ಸ್ ಚೆನ್ನಾಗಿದೆ. ತುಂಬ ವೆರೈಟಿ ಆಫ್ ಫ್ಲವರ್ಸ್ ಯೂಸ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಟೆಂಪಲ್ ಮಾಡಿದ್ದಾರೆ ಭಗಂಡೇಶ್ವರ, ಅದು ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲ ಕಡೆ ತುಂಬ ಜನ ವಿಸಿಟರ್ಸ್ ಫೋಟೋ ಎಲ್ಲ ತೊಗೊಂಡು ಎಂಜಾಯ್ ಮಾಡ್ತಿದ್ದಾರೆ. ಚೆನ್ನಾಗಿದೆ. ಎಲ್ಲರೂ ಬಂದು ವಿಸಿಟ್ ಮಾಡಿ. ಚೆನ್ನಾಗಿದೆ. ರಿಪಬ್ಲಿಕ್ ಡೇ ಲಾಂಗ್ ವೀಕೆಂಡ್ ಇದೆ. ಎಲ್ಲರೂ ಫ್ಲವರ್ ಶೋಸ್ ಇವಾಗ ಸ್ಟಾರ್ಟ್ ಆಗಿದೆ, ಇನ್ನೂ ತುಂಬ ದಿನ ನಡೆಯುತ್ತೆ. ಎಲ್ಲರೂ ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ನಾವು ಎಲ್ಲ ಫ್ಲವರ್ಸ್ ನೋಡಿ ತುಂಬ ಖುಷಿ ಆಗ್ತಿದೆ. ಆಮೇಲೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ಎಂಜಾಯ್ ಮಾಡ್ತಿದ್ದೀವಿ. ಗಣರಾಜ್ಯೋತ್ಸವದ ಅಂಗವಾಗಿ ಅಮರ್ ಜವಾನ್ ಕಲಾಕೃತಿ, ಹಾರುವ ಹಕ್ಕಿ, ಮೀನಿನ ಕಲಾಕೃತಿ, ಮಕ್ಕಳನ್ನು ರಂಜಿಸುವ ಸ್ಪೈಡರ್ ಮ್ಯಾನ್, ಮಿಕ್ಕಿ ಮೌಸ್, ಡೊರೆಮಾನ್ನ ಪುಷ್ಪ ಕಲಾಕೃತಿಗಳು ಪುಷ್ಪ ಪ್ರದರ್ಶನದ ಆಕರ್ಷಣೆಯಿಂದ ಇಮ್ಮಡಿಗೊಳಿಸಿವೆ. ಫಲಪುಷ್ಪ ಪ್ರದರ್ಶನದ ಪ್ರಯುಕ್ತ ರಾಜಾ ಸೀಟ್ನ ಪಕ್ಕದ ಗಾಂಧಿ ಮೈದಾನದಲ್ಲಿ ವಿವಿಧ ಇಲಾಖೆಗಳು, ಸಂಸ್ಥೆಗಳ ಮಳಿಗೆಗಳಲ್ಲಿ ನರ್ಸರಿ ಗಿಡಗಳು, ಹೂ ಗಿಡಗಳ ಮಾರಾಟ, ಕೃಷಿ ಪರಿಕರಗಳ ಪ್ರದರ್ಶನದ ಪ್ರಯೋಜನವನ್ನು ಸಾರ್ವಜನಿಕರು ಪಡಿತಾ ಇದ್ದಾರೆ. ನಾನು ಸೀದಾ ಮನೆಗೆ ಹೋಗ್ಬಿಟ್ಟೆ.